ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ, ಆದ್ರೆ ಮಠದಲ್ಲಿ ಬಸವಣ್ಣವ್ರ ಫೋಟೋ ಕೊಟ್ಟಿಲ್ಲ ನಮಗೆ. ನಮ್ಮ ದೇವರು ಭಕ್ತನೇ ಭೂಮಿ ಮೇಲಿನ ಭಗವಂತ ಅಂತ ಹೇಳಿದೀವಿ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ. ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. CC ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಪಂಚಮಸಾಲಿ ನಾಯಕರು ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಲಿಂಗಾಯತ ಪಂಚಮಸಾಲಿ ನಾಯಕರು ಬಹಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪಂಚಮಸಾಲಿ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಂದು ಪಂಚಮಸಾಲಿಗಳು ಪ್ರಬಲರಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಶ್ವಾಸಗುರು ವಚನಾನಂದ ಸ್ವಾಮೀಜಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಹರಿಹರದಲ್ಲಿರೋ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದಿಂದ ತನ್ನನ್ನು ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಅವರು ಕರ್ನಾಟಕದಲ್ಲಿ ಪಂಚಮಸಾಲಿ ನಾಯಕರು ಹಾಗೆ ಸ್ವಾಮೀಜಿಗಳು ಈಗ ಗಟ್ಟಿಯಾಗ್ತಾ ಇದ್ದಾರೆ. ಈ ಕಾರಣಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಇರಬಹುದು, ಹಿಂದೆ ಸಿದ್ಧಲಿಂಗ ಸ್ವಾಮೀಜಿ ಇರಬಹುದು, ಈಗ ನಮ್ಮನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಟ್ರಸ್ಟಿಗಳ ಬಗ್ಗೆ ಮಾತನಾಡಿದ ಅವರು, ಕೆಲವರಿಗೆ ನಾವು ಹಿಂದೂಗಳು ಅಂತ ಹೇಳಬಾರ್ದು, ಇನ್ ಕೆಲವರಿಗೆ ಲಿಂಗಾಯತ ಹಿಂದೂ ಅಂತಾನೂ ಹೇಳಬಾರ್ದು. ಇಂದು ಸಭೆ ನಡೆಯೋದ್ರ ಬಗ್ಗೆ ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ. ಪಂಚಮಸಾಲಿ ಮಠ 12 ಜನರ ಮಠ ಅಲ್ಲ. ಈ ನಿರ್ಧಾರದಿಂದ ನನಗೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದಿಂದ ಬಂದ ಅನುದಾನದ ಲೆಕ್ಕ ನೀಡಬೇಕು ಅಂತ ಭಕ್ತರು ಕೇಳಿದ್ರು. ತಮ್ಮ ಮೇಲೆ ಬಂದ ಆರೋಪಕ್ಕೆ ಈಗ ನಮ್ಮನ್ನ ಹೊರಹಾಕಿದ್ದಾರೆ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಸಮಾಜದ ಜನ ಹೇಳಿದ ಹಾಗೆ ಕೇಳ್ತೀನಿ ಅಂತಾನು ಹೇಳಿದ್ದಾರೆ. ಪೀಠಕ್ಕೆ ಬಂದ ಮೇಲೆ ಭಕ್ತರ ಮನೆಗೆ ಹೋಗಬೇಕು ಅನ್ನೋ ಕನಸಿಟ್ಕೊಂಡಿದ್ದೆ, ಆದರೆ ವ್ಯವಸ್ಥಿತವಾಗಿ ಹರಿಹರ ದಾವಣಗೆರೆಗೆ ಹೋಗದಂತೆ ನೋಡ್ಕೊಳ್ಳಲಾಗಿತ್ತು. ಮಠದಲ್ಲಿ ಬಸವಣ್ಣನವರ ಫೋಟೋ ಹಾಕುವುದಕ್ಕೂ ಕೂಡ ಬಿಟ್ಟಿರಲಿಲ್ಲ ಅಂತ ದೂರಿದ್ದಾರೆ. ಹಾಗಾಗಿ ಸ್ವಾಮೀಜರಿಗೆ ಬಹಳ ಇಂಪಾರ್ಟೆಂಟ್ ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು ಅಂತ. ಅದ್ರಲ್ಲಿ ನಾವು ಬಹಳ ಗಚ್ಚಿದ್ದೀವಿ. 2008ರಲ್ಲಿ ಎಷ್ಟು ಕೋಟಿ ಬಂತು, ಅದ್ರಲ್ಲಿ ಎಷ್ಟು ಅವ್ಯವಹಾರ ಆಯಿತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದರು. ಸರ್ಕಾರದ 10 ಕೋಟಿ ರೂಪಾಯಿ 11 ಕೋಟಿ ರೂಪಾಯಿ ಬಂತು. 1 ಕೋಟಿ 10 ಕೋಟಿ ಒಂದ್ಸಲ, 1 ಕೋಟಿ ಒಂದ್ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಒಬ್ಬ ಟ್ರಸ್ಟಿ ಹೇಳಿದ್ದಾರೆ, ನಾವು ಹೇಳಿಲ್ಲ. ಆ ಟ್ರಸ್ಟಿಗಳು ಹೇಳಿದ ಮೇಲೆ ಅವ್ರದ್ದೆಲ್ಲ ಬಯಲಾಗುತ್ತೆ ಅಂತ ಹೇಳಿ ಮಾಡಿದ್ರು. ಆ CC DVR ಕತ್ಕೊಂಡು ಹೋಗ್ಬಿಟ್ರು. DVR ಕತ್ಕೊಂಡ್ರೆ ಇವತ್ತು ಮಟ್ಟಕ್ಕೆ ಬಂದಾರೆ. ಅವ್ರ ಮೇಲೆ ಕೇಸ್ ಆಗಿದೆ. ಕಳ್ಳರೇ ಬಂದು ಕಳ್ಳರಿಗೆ ರಕ್ಷಣೆ ತೊಗೊಂಡು ಬಂದಾರೆ. ಅಲ್ಲಿ ಅವರು ಬಹಳ ಗಟ್ಟಿಯಾಗಿದ್ರೆ, ನಿಜವಾದ ಧರ್ಮದರ್ಶಿಗಳಾಗಿದ್ದರೆ ನೇರವಾಗಿ ಬರ್ಬೋದಾಗಿತ್ತು, ನಮ್ಮ ಹತ್ರ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಕಳ್ಳರಾಗಿ ಬಂದು ಪ್ರೊಟೆಕ್ಷನ್ ಬಂದು ಅಂದರೆ ಇದರಲ್ಲಿ ನೀವು ತಿಳ್ಕೊಬೇಕು, ನಾನು ಪ್ರೊಟೆಕ್ಷನ್ ತೊಗೊಂಡಿದ್ದೀನ, ಇಷ್ಟು ಜನಗಳ ಆ್ಯಸ್ ಅ ಮಾಧ್ಯಮಕ್ಕೆ ನಾನು ಪ್ರೊಟೆಕ್ಷನ್ ಕೇಳಿದ್ದೀನ? ಕೇಳಿಲ್ಲ. ನಾನು ಸನ್ಯಾಸಿ, ನಮಗೆ ನಿರ್ಭಯಾಗಿರಬೇಕು. ನಮ್ಮ ಮಠದಲ್ಲಿ ಸುವ್ಯವಸ್ಥೆ ಇರಬೇಕು, ಶಾಂತಿ ಸಮಾಧಾನ ಇರಬೇಕು. ಭಕ್ತರಿಗಿಂತ ದೊಡ್ಡವರು ಯಾರೂ ಇಲ್ಲ. ನನ್ನ ಕನಸು ಒಂದೇ, ಈ ನಾಡನ್ನು ಕಳೆದ 2.5 ವರ್ಷದಿಂದ ನಾವು ಇಂದಿನ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ರವರು ಹಳ್ಳಿ ತಿರುಗಾಡ್ತಾ ಇದ್ದೀವಿ, ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಅದು ಜಾತಿಗಣತಿ ಇರಬಹುದು. ಇನ್ನು ಕೆಲವರು ಏನಾಗಿದೆ ಅಂತಂದರೆ ಅವರಿಗೆ ಹಿಂದೂ ಅಂತ ಹೇಳಬಾರ್ದು ಅಂತದೆ. ಕೆಲವು ಟ್ರಸ್ಟಿಗಳು ಏನಿದೆ ಅಂತಂದರೆ ಸ್ವಾಮಿಗಳು ಹಿಂದೂ ಅಂತ ಹೇಳಬಾರ್ದು ಅಂತಂತಾರೆ. ಇನ್ನೊಂದು ಲಿಂಗಾಯತ ಅಂತಲೂ ಹೇಳಬಾರ್ದು ಅಂತಂತಾರೆ. ಒಂದವರು ನಾವು ಹಿಂದೂ ಲಿಂಗಾಯತ ಅನ್ನಬಾರ್ದು ಸ್ವಾಮಿಗಳು. ಅವರು ಮಾತಾಡಿದ ಪ್ರಶ್ನೆಗಳು ಹೆಂಗೆ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನೋಡಿ, ಅದು ಅಮಾನ್ಯ. 12 ಜನಗಳ ಮಠ ಅಲ್ಲ ಇದು. 12 ಜನಗಳ ದುಡ್ಡು ಹಾಕೊಂಡು ಮಠ ಕಟ್ಟಿಲ್ಲ. ಈ ಮಠ ಕಟ್ಟಿದವರು ಲಕ್ಷಾಂತರ ಜನ ಬಡ ಪಂಚಮಸಾಲಿಗಳು, ರೈತರು. ಹಾಗಾಗಿ ಈ ಮಠ ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ತೀವಿ ಅನ್ನೋದು ಸಂಕಲ್ಪ ನಮಗಿದೆ. ನನಗೆ ಯಾವುದೇ ರೀತಿ ಭಯ ಇಲ್ಲ, ಆತಂಕ ಇಲ್ಲ. ಐ ಆಮ್ ಸೋ ಕಾನ್ಫಿಡೆಂಟ್. ಐ ಹ್ಯಾವ್ ಆಲ್ ರೈಟ್. ಮುಂದಿನ ಈಗ ನಮ್ಮೆಲ್ಲ ಭಕ್ತರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಭಕ್ತರಿಗೆ ಇಚ್ಛೆಯಂತೆ ಎಲ್ಲ ನಡೆಯುತ್ತೆ. ಈಗ ನಾರ್ಮಲ್ ಆಗಿ ಯಾವುದೇ ಒಬ್ಬ ಸ್ವಾಮಿಗಳಿಗೆ ಏನೇ ಹೇಳ್ಬೇಕಂತಂದ್ರೆ ಅವ್ರಿಗೆ ಯಾವುದೇ ಸ್ಟ್ರಾಂಗ್ ಇದನ್ನಿಲ್ಲ, ಎವಿಡೆನ್ಸ್ ಇಲ್ಲ. ನೋಡ್ರಿ, ಸ್ವಾಮಿಗಳಿಗೆ ಯಾವುದೇ ಸ್ವಾಮಿ ಏನ್ ಮಾಡ್ಬೇಕಂದ್ರೆ ಗಚ್ಚೆ ಕೈ ಬಾಯಿ ಗಚ್ಚಿರ್ಬೇಕು. ಅದನ್ನ ಬಿಟ್ಟು ಅವ್ರು ಹೇಳಕ್ ನಮ್ಮ ಬಗ್ಗೆ ವಿಷಯ ಹಿಂದಿನ ಸ್ವಾಮೀಜಿ ಅವ್ರನ್ನು ಇದೇ ರೀತಿ ಒಂದು ರೀತಿ ಉಚ್ಚಾಟನೆ ಮಾಡಿದ್ರು. ಅಂದ್ರೆ ಅವರು ಒಂದು ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಈ ಪ್ರತಿ 5 ವರ್ಷಕ್ಕೆ ಇನ್ನೊಂದು ಸ್ವಾಮಿ ಮಾಡ್ಬೇಕು. ಆ ಸ್ವಾಮಿಗಳ ಕಾಲದಲ್ಲಿ ಹಣ ಬರ್ತಾರೆ, ಎಲ್ಲ ನಮ್ಗೆ ಹಾಕೋಬೇಕು, ನಮ್ಗೆ ಇಟ್ಕೋಬೇಕು ಅನ್ನೋದು ಇದೆ ಅವ್ರಿಗೆ ಅಷ್ಟೇ. ಹಾಗೆ ಸಮಾಜ ಕಟ್ಟಬೇಕು ಅಂತ ಯಾವ ಉದ್ದೇಶ ಇಲ್ಲ. ಹಂಗಿದ್ರೆ ಇಲ್ಲಿವರೆಗೆ ಅವರ ಟ್ರಸ್ಟಿಗಳು ಇರ್ತಿರಲಿಲ್ಲ. ಪ್ರತಿ 5 ವರ್ಷದ ಹೊಸ ಟ್ರಸ್ಟಿಗಳು ಇರಬೇಕಾಗಿತ್ತು. ಯಾಕಂದ್ರೆ ಫಾಲೋ ಮಾಡಿಲ್ಲ ಅವರು. ನೋಡಿ, ಇದರಲ್ಲಿ ಕೆಲವರು
ಪಕ್ಕ ಆಂಟಿ ಹಿಂದೂಗಳಿದ್ದಾರೆ, ಇದರಲ್ಲಿ ಕೆಲವರು ಪಕ್ಕ ಆಂಟಿ ಹಿಂದೂಗಳಿದ್ದಾರೆ. ಆ ಟ್ರಸ್ಟಿಗಳ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆಂಟಿ ಲಿಂಗಾಯತರಿದ್ದಾರೆ ಅವರು. ಇವತ್ತಿಗೂ ನಿಮ್ಗೆ ಗೊತ್ತಿರಲಿ, ಮಠದಲ್ಲಿ ಮಠದಲ್ಲಿ ನಾವು 5 ವರ್ಷಗಳ ಕಾಲ ಬಸವಣ್ಣ ಒಂದ್ ಕಡೆಗೆ ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ, ಆದ್ರೆ ಮಠದಲ್ಲಿ ಬಸವಣ್ಣ ಫೋಟೋ ಕೊಟ್ಟಿಲ್ಲ ನಮಗೆ. ಈಗ ನಾವು ಬಸವಲಿಂಗ ಬರ್ಸಕ್ಕಾಗಿರ್ಲಿಲ್ಲ ಅವರಿಗೆ. ಹಾಗಾಗಿ ನಾವು ಬಹಳ ಕಾನ್ಫಿಡೆಂಟ್ ಇದ್ದೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.